ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ಇದೊಂದು ಡಾಂಬರ್ ರಸ್ತೆ. ಈ ಡಾಂಬರ್ ರಸ್ತೆ ನಂಜನಗೂಡಿಂದ ಒಂದು 10 ಕಿಲೋಮೀಟ್ರ್ ಆಗ್ಬೋದು ಅಂತ ಅನ್ಕೊಳ್ತೀನಿ, 10-12 ಆಗ್ಬೋದು ಅಂತ ಅನ್ಕೊಳ್ತೀನಿ. ಇದೆಲ್ಲ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಹಳ್ಳಿ ಭಾಗಕ್ಕೆ ಹೋಗ್ತಕ್ಕಂಥ ಒಂದು ರಸ್ತೆಗಳು. ಅಂದರೆ ಈಗ ನಾನು ಹೋಗ್ತಾ ಇರ್ತಕ್ಕಂಥ ರಸ್ತೆ ನಂಜನಗೂಡಿಗೆ ಹೋಗುತ್ತೆ. ಹಿಂಗೆ ಸ್ಟ್ರೈಟ್ ಹೋದರೆ ಅಂದರೆ ಹಳ್ಳಿಗಳಿಂದ ಒಂದು ಹಳ್ಳಿಯಿಂದ ಒಂದೊಂದು ಹಳ್ಳಿಗೆ ಕನೆಕ್ಟ್ ಆಗುತ್ತಲ್ಲ, ಆ ಥರ ರಸ್ತೆ. ನಂಜನಗೂಡು ಈ ಕಡೆ ಇನ್ನೊಂದು ಹಳ್ಳಿ, ಅಲ್ಲಿ ನೋಡಿ ಹಿಂಭಾಗಕ್ಕೆ ಶುಗರ್ ಫ್ಯಾಕ್ಟ್ರಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಈ ಶುಗರ್ ಫ್ಯಾಕ್ಟ್ರಿ ಹತ್ತಿರದಲ್ಲಿರೋದ್ರಿಂದ, ಈ ನಂಜನಗೂಡಿಗೆ ಹತ್ತಿರದಲ್ಲಿರೋದ್ರಿಂದ ಸೊ ಈ ಭಾಗದ ರೈತರುಗಳು ಸ್ವಲ್ಪ ಆಲ್ಮೋಸ್ಟು ಹೋಮ್ಸೆಟ್ ಮಾಡಿಕೊಂಡು ಕಬ್ಬನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾರು ಆರ್ಥಿಕವಾಗಿ ಸ್ವಲ್ಪ ಪ್ರಬಲವಾಗಿರ್ತಕ್ಕಂಥವ್ರು. ಅದಕ್ಕೇನು ಅಂಥವ್ರು ಇಂಥವ್ರು ಅಂತೇನಿಲ್ವಲ್ಲ, ಇರೋದೆಲ್ಲ ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರು. ಇನ್ನು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು 1000 ಎಕರೆ ಒಂದು ಎಲ್ಲ ಬ್ಲಾಕ್ ಸಾಯಿಲ್ 100% ಬ್ಲಾಕ್ ಸಾಯಿಲ್. ಅದರಲ್ಲಿ ಯಾವುದೇ ಡೌಟೇ ಬೇಡ. ಇನ್ನೊಂದು ವಿಷಯ ಏನಂದರೆ, ಬ್ಲಾಕ್ ಸಾಯಿಲ್ ಆದರೂ ಅಗ್ರಿಕಲ್ಚರ್ಗೆ ಭಾಳ ಯೋಗ್ಯವಾದಂಥ ಒಂದು ಆಸ್ತಿಗಳು. ಈ ಕಬ್ಬು, ಬಾಳೆ, ಭತ್ತ ಅಥವಾ ಕೋಕೋನಟ್ಸು ಅಥವಾ ಹೂವು ಹಾಕ್ತಾರೆ. ನಮ್ಮ ಹಳ್ಳಿಗಾಡಿನಲ್ಲಿ ಸುಗಂಧರಾಜ ಅಂತ ಹೂವು ಬರುತ್ತಲ್ಲ, ಅದನ್ನು ಹಾಕ್ತಾರೆ. ಚೆಂಡು ಹೂವು ಹಾಕ್ತಾರೆ. ಒಂದು 10 ಕುಂಟೆ 20 ಕುಂಟೆಗೆ ಹಾಕೊಂಡ್ರೆ ಒಂದು ಒಳ್ಳೆ ರೈಟ್ ಆಗಿಬಿಟ್ರೆ ಒಂದು ವರ್ಷಕ್ಕೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ಇನ್ಕಮ್ ಆಗುತ್ತೆ. ಏನು ಒಂದು 2 ಅವರ್ ವರ್ಕು. ಹಾಗಾಗಿ ಆ ಥರ ಹಾಕೊಳ್ಳೋ ಅಂಥವ್ರು ಇದ್ದಾರೆ. ಆಯಿತು. ಇನ್ನು ಅದು ಬಿಟ್ಟರೆ ನಾನು ಹೇಳ್ದಂಗೆ ನಿಮಗೆ ಕಬಿನಿ ವಾಟ್ರಿಗೆ ಒಂದು ಕ್ರಾಪ್ ಆಗ್ತಕ್ಕಂಥ ಆಸ್ತಿಗಳು ಇದೆಲ್ಲವೂ ಕೂಡ 1000 ಎಕರೆ ಈ ಅಕ್ಕಪಕ್ಕ. ಯಾಕಂದರೆ ಇಲ್ಲಿ ಒಂದೊಂದು ಗ್ರಾಮಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 700 ಎಕರೆ 800 ಎಕರೆ ಈ ಥರ ಇರ್ತಕ್ಕಂಥವಿದ್ದಾವೆ ಇಲ್ಲಿ ಈ ಗ್ರಾಮದಲ್ಲಿ ಆಸ್ತಿಗಳು. ಹಾಗೆ ಅಕ್ಕಪಕ್ಕ ಹಳ್ಳಿಗಳಿದೆ, ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ರೇಡಿಯೇಷನ್ನಲ್ಲಿ. ಒಂದು ಕ್ರಾಪಿಗೆ ನೀವು ಭತ್ತ ಬೇಕಾದ್ರೂ ಹಾಕೋಬೋದು. ಇದು ಆಸ್ತಿ 1 ಎಕರೆ 26 ಕುಂಟೆ. ಇದು ಹಳ್ಳಿಯಿಂದ ಭಾಳ ಹತ್ತಿರ ಇದೆ. ಹಳ್ಳಿಗೊಂದು ಅರ್ಧ ಕಿಲೋಮೀಟ್ರ್ ರೇಡಿಯೇಷನ್ನಲ್ಲಿದೆ, ಭಾಳ ಹತ್ತಿರದಲ್ಲಿದೆ. ಹಳ್ಳಿ ನಿಯರೆಸ್ಟ್ ಹಳ್ಳಿ. ಜೊತೆಗೆ ನಾನು ಹೇಳಿದ್ನಲ್ಲ ನಿಮಗೆ, ಶುಗರ್ ಫ್ಯಾಕ್ಟ್ರಿ ಕೂಡ ಭಾಳ ಹತ್ತಿರದಲ್ಲಿದೆ. ನೋಡಿ ಅಕ್ಕಪಕ್ಕ ಎಲ್ಲ ಕಬ್ಬು ಹಾಕೊಂಡಿದ್ದಾರೆ. ಲ್ಯಾಂಡ್ ಚೆನ್ನಾಗಿದೆ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ನೋಡಿ ಇದೆ ಹಳ್ಳಿ ಭಾಳ ಹತ್ತಿರದಲ್ಲಿದೆ. ಶೇಖರಣ್ಣ ಲ್ಯಾಂಡು ನೋಡೋಕೆ ಬಂದಿದೆ ಕಣ. ಯಾರೋ ಒಬ್ಬರು ವ್ಯಾಟ್ಸಪ್ ಮಾಡೋಕ್ಕೆ ಹೇಳಿದರು. ಇದು ಸರ್ ಆಸ್ತಿ ಈಸ್ಟ್ ವೆಸ್ಟ್ ಭಾಳ ಉದ್ದ ಜಾಸ್ತಿ ಇದೆ. ಅಗಲ ಒಂದು 70-80 ಅಡಿ ಅಗಲ ಬರ್ತದೆ. ಇದೇ ಲ್ಯಾಂಡು.